ಹಲೋ ನನ್ನ ಕುಟುಂಬದವರೇ, ಹೇಗಿದ್ರೆಲ್ಲರೂ? ಇವತ್ತು ಸಿಂಪಲ್ ಆದರೂ ಸ್ಪೆಷಲ್ ಊಟ ರೆಡಿ ಮಾಡೋಣ. ಜಟ್ಪಟಾಗಿದ್ದು ಆಗಿ ಹೋಗುತ್ತೆ. ಇದಕ್ಕೆ ಬೇಕು ಮಟನ್. ನಾನಿಲ್ಲಿ ಮಟನ್ ಬಿರಿಯಾನಿ ಫಸ್ಟಿಗೆ ಮಾಡ್ತಾಯಿದ್ದೀನಿ. ಹಾಗಾಗಿ 1.5 kg ಮಟನ್ ತೊಗೊಂಡಿದ್ದೀನಿ. ಅರಶಿನ ಪೌಡರ್, ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೂ ಈ ರೀತಿ ಜಜ್ಜಿದ ನೋಡಿ ಎಲ್ಲ ಮಸಾಲ, ಗರಂ ಮಸಾಲ ಇದರಲ್ಲಿ ಉಂಟು. ಇದನ್ನು ಸ್ವಲ್ಪನೇ ಹಾಕ್ತಾಯಿದ್ದೀನಿ ಇದರಲ್ಲಿ. ಹಾಗೂ ಇದನ್ನು ನೀರು ಹಾಕಿ ಬೇಯಿಸಲಿಕ್ಕೆ ಇಡ್ತಾಯಿದ್ದೀನಿ. ಡೈರೆಕ್ಟಾಗಿ ಇವಾಗ ಒಲೆ ಮೇಲೆ ಇಡೋಣ. ಒಳ್ಳೆ ರೀತಿ ಮಟನ್ ಬೇಯಲಿ. ಮಸಾಲದಲ್ಲಿ ಹಸಿಮೆಣಸಿನಕಾಯಿ, ಪುದೀನ, ಕೊತ್ತಂಬರಿ ಸೊಪ್ಪು ತಗೊಂಡಿದ್ದೀನಿ. ಮೆಂತೆ, ಜೀರಿಗೆ, ಕಾಳುಮೆಣಸು, ಕೊತ್ತಂಬರಿ ಪೌಡರ್ ಹಾಗೂ ಗರಂ ಮಸಾಲ ಎಲ್ಲವನ್ನು ಸ್ವಲ್ಪ ತಗೊಂಡಿದ್ದೀನಿ. ನಾನಿಲ್ಲಿ ಗ್ರೀನ್ ಮಸಾಲ ಸ್ವಲ್ಪ ಜಾಸ್ತಿ ಮಾಡ್ತಾಯಿದ್ದೀನಿ. ಬಿರಿಯಾನಿಗೆ ಎಷ್ಟು ಬೇಕು ಅಷ್ಟನ್ನು ಹಾಕಿ ಉಳಿದದನ್ನು ಇಡ್ತೀನಿ. ದೊಡ್ಡ ನೀರುಳ್ಳಿ 6 ತಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಉದ್ದನೇ ಕಟ್ ಮಾಡಿದ್ದೀನಿ. ಫ್ರೈ ಮಾಡಲಿಕ್ಕೆ ಉಂಟಿದ್ದು. ಹಾಗಾಗಿ ಇದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕೋಣ. ಯಾವುದರಲ್ಲಿ ಬಿರಿಯಾನಿ ಮಾಡ್ತೀನಿ ನೋಡಿ ಅದೇ ಪಾತ್ರೆ ನಾನಿಲ್ಲಿ ತೊಗೊಂಡಿದ್ದೀನಿ. ಅದಕ್ಕೇ ನಾನು ಇವಾಗ ಎಣ್ಣೆ ಬಿಸಿ ಆದಮೇಲೆ ನೀರುಳ್ಳಿಯನ್ನು ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ನೀರುಳ್ಳಿ ಸ್ವಲ್ಪ ಕೆಂಪಾಗಲಿ. ಕೆಂಪಾಗಿದ್ದೆ ಸ್ವಲ್ಪ ನೀರುಳ್ಳಿಯನ್ನು ತೆಗೆದು ಸಪ್ರೇಟಾಗಿ ಇಡ್ತಾಯಿದ್ದೀನಿ. ಇದು ಆಮೇಲೆ ಮೇಲ್ಗಡೆಯಿಂದ ಹಾಕಲಿಕ್ಕೆ. ಆಮೇಲೆ ಇದಕ್ಕೆ ನಾವು ರೆಡಿ ಮಾಡಿದ ಗ್ರೀನ್ ಮಸಾಲ ಇತ್ತು ನೋಡಿ, ಅದು ನಾನು 4 ಚಮಚದಷ್ಟು ಹಾಕಿದ್ದೀನಿ. ಹಾಗೂ ಚೆನ್ನಾಗಿ ಇದನ್ನು ಫ್ರೈ ಮಾಡ್ತಾ ಇದ್ದೀನಿ. ಒಂದು ಟೇಬಲ್ ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಕೂಡ ಹಾಕಿ ಇದನ್ನು ಫ್ರೈ ಮಾಡೋಣ. ಮಸಾಲ ಒಳ್ಳೆ ರೀತಿ ಫ್ರೈ ಆಗಿದೆ, ಅದರ ಬಣ್ಣ ಚೇಂಜ್ ಆಗಿದೆ. ಇದಕ್ಕೆ 4 ಟೊಮೆಟೊವನ್ನು ಗ್ರೈಂಡ್ ಮಾಡಿ ನಾನು ಹಾಕ್ತಾ ಇದ್ದೀನಿ. ಈ ಮಸಾಲ ಫ್ರೈ ಆಗಿ ಆಯಿಲ್ ಮೇಲೆ ಬಿಟ್ಟಿದ್ದೆ. ಇದಕ್ಕೆ ನಾನು 1 ಕಪ್ಪಷ್ಟು ಮೊಸರನ್ನು ಕೂಡ ಗ್ರೈಂಡ್ ಮಾಡಿನೇ ಸೇರಿಸ್ತಾ ಇದ್ದೀನಿ. ಮಸಾಲ ಒಳ್ಳೆ ರೀತಿ ಫ್ರೈ ಆದಮೇಲೆ ಬೇಯಿಸಿಟ್ಟ ಮಟನನ್ನು ಇದಕ್ಕೆ ಇವಾಗ ಸೇರಿಸೋಣ. ಕಲ್ಲಲ್ಲಿ ಕಡಿಯೋದ್ರಿಂದ ಅದರ ನೀರು ಉಳಿಯುತ್ತೆ. ಹಾಗಾಗಿ ನಾನು ಅದನ್ನು ಕೂಡ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಗ್ರೀನ್ ಮಸಾಲದ ನೀರದು. ಓಕೆ, ಇವಾಗ ಇಲ್ಲಿ ಎಲ್ಲವನ್ನೂ ಹಾಕಿದ್ದೀನಿ. ರೈಸ್ ಇನ್ನೂ ಹಾಕಲಿಕ್ಕೆ ಉಂಟು. ಹಾಗಾಗಿ 1 ಕಪ್ ರೈಸಿಗೆ 2 ಕಪ್ಪು ತಳ ನೀರು ಬೇಕು. ಆ ಪ್ರಮಾಣದಲ್ಲಿ ನೀವು ನೀರನ್ನು ಸೇರಿಸಬೇಕು. ನೆನಪಿಡಿ, ಮಟನಲ್ಲಿ ಸೂಪ್ ಕೂಡ ಇದೆ, ಅದನ್ನು ಕೂಡ ನಾವು ಲೆಕ್ಕಕ್ಕೆ ಇಡಬೇಕಾಗುತ್ತೆ. ಹಾಗೂ ಎಷ್ಟು ನೀರು ಹಾಕಿದ್ರಿ ಆಮೇಲೆ ಕೂಡ ಅದೆಲ್ಲ ಲೆಕ್ಕಕ್ಕಿಡಿದು ನಾನಿಲ್ಲಿ ಇವಾಗ ರೈಸನ್ನು ಹಾಕ್ತಾ ಇದ್ದೀನಿ. ನಾನಿಲ್ಲಿ 4.5 ಕಪ್ಪಷ್ಟು ರೈಸನ್ನು ಹಾಕಿದ್ದೀನಿ. ಮಟನ್ ಜಾಸ್ತಿ ಉಂಟು, ಹಾಗಾಗಿ ನೀವು ರೈಸ್ ಇಲ್ಲಿ 6 ಕಪ್ಪಷ್ಟು ಹಾಕ್ಬೋದು. ಆದರೆ ನಾನಿಲ್ಲಿ ಸ್ವಲ್ಪ ಕಮ್ಮಿನೇ ಹಾಕ್ತಾ ಇದ್ದೀನಿ. ಒಳ್ಳೆ ಕುದಿ ಬಂದ ಮೇಲೆ ಇದಕ್ಕೆ ಮೇಲ್ಗಡೆಯಿಂದ 1.5 ಚಮಚದಷ್ಟು ತುಪ್ಪವನ್ನು ಸೇರಿಸಿದ್ದೀನಿ. ಹಾಗೂ ಗ್ಯಾಸನ್ನು ತುಂಬ ಲೋ ಫ್ಲೇಮಲ್ಲಿ ಇಟ್ಟು ಇವಾಗ ಇದನ್ನು ಮುಚ್ಚಿಡಬೇಕು. ಕುದಿ ಬಂದ ಮೇಲೆ ಲೋ ಫ್ಲೇಮಲ್ಲಿಟ್ಟು ಮುಚ್ಚಿಡೋಣ. ದಮ್ಮಿಗೆ ತಾನಾಗಿ ರೈಸ್ ಆಗ್ತಾ ಇರುತ್ತೆ. ಮಧ್ಯ ಮಧ್ಯದಲ್ಲಿ ನೀವು ಚಮಚ ಹಾಕಿ ಈ ರೀತಿ ತಿರುಗಾಡಿಸ್ತಾ ಇರಿ. ಓಕೆ, ಇವಾಗ ನೋಡ್ಬೋದು ನೀವು ಸರಿಯಾಗಿದೆ. ಎಣ್ಣೆ ಎಲ್ಲ ಮೇಲೆ ಬಂದಿದೆ ನೋಡಿ. ಅದರಲ್ಲಿರುವ ಕೊಬ್ಬಿನ ಅಂಶ ಮಟನ್ನಲ್ಲಿರುವ ಮೇಲ್ಗಡೆ ಇವಾಗ ಫ್ರೈ ಮಾಡಿದ ನೀರುಳ್ಳಿಯನ್ನು ಹಾಕಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಇದನ್ನು ಕೆಳಗಿಳಿಸೋಣ. ಇವಾಗ ಇಲ್ಲಿ ಇನ್ನೊಂದು ರೀತಿಯ ಚಿಕನ್ ಮಾಡ್ತಾ ಇದ್ದೀನಿ. ಇದಕ್ಕೆ ಸಿಂಪಲ್ ಮಸಾಲ ನೋಡಿ. ನಾನಿಲ್ಲಿ ಕಾಳುಮೆಣಸಿನ ಪೌಡರ್ 2 ಚಮಚದಷ್ಟು ಹಾಕಿದ್ದೀನಿ. ಅರಿಶಿನ ಪೌಡರ್ 1 ಚಮಚದಷ್ಟು ಕೊತ್ತಂಬರಿ ಪೌಡರ್ ಹಾಗೂ ಸ್ವಲ್ಪ ಜೀರಾ ಪೌಡರ್, ನೆಕ್ಸ್ಟ್ ಗರಂ ಮಸಾಲ ಪೌಡರ್ ಇಷ್ಟನ್ನು ಹಾಕೋಣ. ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಲಿಂಬೆ ರಸ ಅಥವಾ ವೆನಿಗರ್ ಯಾವುದು ಕೂಡ ನೀವಿಲ್ಲಿ ಸೇರಿಸ್ಬೋದು. ಸ್ವಲ್ಪ ಹುಳಿ ಇರಬೇಕಿದ್ದು, ಹಾಗಾಗಿ
ವೆನಿಗರ್ ಅಥವಾ ಲಿಂಬೆ ರಸ ಹಾಕೋದಾದರೆ ಸ್ವಲ್ಪ ಜಾಸ್ತಿ ಹಾಕಿ. ಇದನ್ನು ಮಿಕ್ಸ್ ಮಾಡಿ ಇದಕ್ಕೆ ಇವಾಗ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಕೂಡ 1 ಚಮಚದಷ್ಟು ಹಾಕೋಣ. ಆಮೇಲೆ ಇದಕ್ಕೆ ಫ್ರೈ ಮಾಡಿದ ನೀರುಳ್ಳಿ ಇತ್ತು ನೋಡಿ, ಅದನ್ನು ಸ್ವಲ್ಪ ಸೇರಿಸಿದ್ದೀನಿ. ಇವಾಗ ಇದಕ್ಕೆ ಚಿಕನನ್ನು ಹಾಕೋಣ. ನಾನಿಲ್ಲಿ ಲೆಗ್ ಪೀಸ್ ತೊಗೊಂಡಿದ್ದೀನಿ, ನೀವು ನಾರ್ಮಲ್ ಚಿಕನ್ ಕೂಡ ತೊಗೊಳ್ಬೋದು. ಓಕೆ, ಈ ಮಸಾಲ ಖಾರ ಎಲ್ಲ ಚೆನ್ನಾಗಿ ಎಳೀಲಿ. ಅಷ್ಟು ತನಕ ಬೇರೆ ಏನು ಬೇಕು ನೋಡಿ ಅದನ್ನು ರೆಡಿ ಮಾಡೋಣ. ಇಲ್ಲಿ ನಾನು ಇವಾಗ ಇನ್ನೊಂದು ಚಿಕನ್ ಮಾಡ್ತಾಯಿದ್ದೀನಿ. ಇದು ಕೂಡ ತುಂಬ ಸಿಂಪಲ್. ಎಣ್ಣೆ ಹಾಕಿದ್ದೀನಿ ಹಾಗೂ ಸಣ್ಣದಾಗಿ ಹೆಚ್ಚಿದ ಒಂದು 4 ನೀರುಳ್ಳಿಯನ್ನು ಹಾಕೋಣ. ಯಾಕೆಂದರೆ ಇಲ್ಲಿ ಚಿಕನ್ ಇವಾಗ ನಾನು 1 kgಯಷ್ಟು ಮಾಡ್ತಾಯಿದ್ದೀನಿ. ಇದಕ್ಕೆ ಚಿಲ್ಲಿ ಪೌಡರ್, ಕೊತ್ತಂಬರಿ ಪೌಡರ್, ಜೀರಾ ಪೌಡರ್, ಗರಂ ಮಸಾಲ ಹಾಗೂ ಅರಶಿನ ಪೌಡರ್ ಹಾಕಿದ್ದೀನಿ. ಸರಿಯಾಗಿ ಇದನ್ನು ಮಿಕ್ಸ್ ಮಾಡಿ. ಕೊತ್ತಂಬರಿ ಪೌಡರ್ ಹಾಗೂ ಚಿಲ್ಲಿ ಪೌಡರ್ 1 ಟೇಬಲ್ ಸ್ಪೂನಷ್ಟು ಸೇರಿಸಿದ್ದೀನಿ. ಇವಾಗ ಇದಕ್ಕೆ ಟೊಮೆಟೊವನ್ನು ಹಾಕೋಣ. ಇಲ್ಲಿ 3 ಟೊಮೆಟೊವನ್ನು ಹಾಕಿದ್ದೀನಿ ಹಾಗೂ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕಿ ಈ ಮಸಾಲ ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡಬೇಕು. ಆಮೇಲೆ ಇದಕ್ಕೆ ಚಿಕನನ್ನು ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಕುದಿಲಿಕ್ಕೆ ಇಡೋಣ. ಚಿಕನ್ ಒಳ್ಳೆ ರೀತಿ ಬೇಯಲಿ. ಚಿಕನ್ ಒಳ್ಳೆ ರೀತಿ ಬೆಂದಿದೆ, ಮಸಾಲ ಪರ್ಫೆಕ್ಟ್ ಆಗಿದೆ. ಮೇಲ್ಗಡೆಯಿಂದ ಸ್ವಲ್ಪ ಕೊಬ್ಬರಿ ಪೌಡರನ್ನು ನಾನಿಲ್ಲಿ ಹಾಕ್ತಾಯಿದ್ದೀನಿ. ಚೆನ್ನಾಗಾಗುತ್ತೆ. ಹಾಗೂ ಇದು ಆಪ್ಷನಲ್, ನಿಮಗೆ ಬೇಕಿದ್ರೆ ಹಾಕಿ, ಇಲ್ಲದ್ರೆ ಸ್ಕಿಪ್ ಮಾಡ್ಬೋದು. ಹಸಿಮೆಣಸಿನಕಾಯಿ, ಕೊತ್ತಂಬರಿ ಹಾಕಿ ಇದನ್ನು ಕೆಳಗಿಳಿಸಿ. ಉಪ್ಪು, ಹುಳಿ, ಖಾರ ಎಲ್ಲ ಕರೆಕ್ಟಾಗಿದೆಯಾ ನೋಡಿ. ಇವಾಗ ಕೊನೆಗೆ ನಾವು ಮ್ಯಾರಿನೇಟ್ ಮಾಡಿಟ್ಟ ಚಿಕನನ್ನು ಫ್ರೈ ಮಾಡಲಿಕ್ಕುಂಟು. ಹಾಗಾಗಿ ಇದನ್ನು ಎಣ್ಣೆ ಹಾಕಿ ಈ ರೀತಿ ನೀವು ಫ್ರೈ ಮಾಡಿದ್ರಾಯಿತು. ಎಲ್ಲ 2 ಸೈಡ್ 4 ಸೈಡ್ ಕೂಡ ಚೆನ್ನಾಗಿ ಇದನ್ನು ತಿರುಗಿಸ್ತಾ ಫ್ರೈ ಮಾಡಿ. ಗ್ಯಾಸನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಫ್ರೈ ಮಾಡಿ. ಇವಾಗ ಇಲ್ಲಿ ಊಟ ರೆಡಿಯಾಗಿದೆ. ನಿಮ್ಮ ಹಬ್ಬದ ಟೈಮಲ್ಲಿ ಈ ಊಟವನ್ನು ರೆಡಿ ಮಾಡಿ ಕೊಡಿ ಮಕ್ಕಳಿಗೆ, ಮನೆಯಲ್ಲಿ ಎಲ್ಲರಿಗೂ ಕೂಡ. ಎಲ್ಲರೂ ಇಷ್ಟಪಡ್ತಾರೆ. ತುಂಬ ಸಿಂಪಲ್, ಬೇಗನೂ ಆಗುತ್ತೆ ಹಾಗೂ ಟೇಸ್ಟಿ ಕೂಡ ಇರುತ್ತೆ. ಓಕೆ, ಇವತ್ತಿನ ಈ ರೆಸಿಪಿ ಇಷ್ಟ ಆಯ್ತು ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಟೇಕ್ ಕೇರ್. ಬಾಯ್ ಬಾಯ್.